ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ನಾನು ರವಿಕುಮಾರ್ ಎಂ ಗೌಡ ಮಾತನಾಡ್ತಾ ಇರೋದು ತಲಗಟ್ಪುರ ವಾದರಳ್ಳಿಯಿಂದ. ಎಮ್ಗೆಪುರ ವಾರ್ಡ್, ಯಶವಂತಪುರ ವಿಧಾನಸಭಾ ಕ್ಷೇತ್ರ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ. ಮೂಲ BJP ಕಾರ್ಯಕರ್ತ, ಸಮಾಜ ಸೇವಕ ಹಾಗೂ ಮುಖ್ಯವಾಗಿ ಪರಿಸರ ಪ್ರಾಣಿ ಪಕ್ಷಿ ಸಂರಕ್ಷಕ. ಬಂಧುಗಳೇ, ಇಂದಿಗೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಜಿಯವರು 3ನೇ ಅವಧಿ ಪ್ರಧಾನಮಂತ್ರಿಗಳಾಗಿ 100 ದಿವಸ ಕಳೆದಿದೆ. ಮೋದಿಜಿಯವರು ಇಡೀ ಭಾರತ ದೇಶದ ಎಲ್ಲ ನಾಗರಿಕ ಬಂಧುಗಳಿಗೆ ಅನುಕೂಲಕರವಾಗುವಂಥ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ಅದರಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ 70 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ 5 ಲಕ್ಷದವರೆಗೂ ವೈದ್ಯಕೀಯ ಚಿಕಿತ್ಸೆ ಉಚಿತವಾಗಿ ಜಾರಿಗೆ ತಂದಿದ್ದಾರೆ. ಬಂಧುಗಳೇ, ನಮ್ಮ ಮೋದಿಜಿಯವರು ಮಾಡ್ತಾ ಇರೋ ಕೆಲಸ ಇಡೀ ವಿಶ್ವ ಕೊಂಡಾಡ್ತಿದೆ. ನಮ್ಮ ಮೋದಿಜಿಯವರು ವಿಶ್ವನಾಯಕರು. ಈಗ ಇಡೀ ವಿಶ್ವ ಎದುರು ನೋಡ್ತಿದೆ ಭಾರತ ದೇಶನ ಕೈ ಬೀಸಿ ಕರಿತಿದೆ. ಬಂಧುಗಳೇ, ಇದೆಲ್ಲದಕ್ಕೂ ಕಾರಣ ಅಂದರೆ ನಮ್ಮೆಲ್ಲರ ಶ್ರೀ ನರೇಂದ್ರ ಮೋದಿಜಿಯವರು. ನೋಡಿ ಬಂಧುಗಳೇ, ನಾವೆಲ್ಲರೂ ಹಿಂದೂ ಧರ್ಮನ ಪಾಲನೆ ಮಾಡ್ತಿದ್ದೀವಿ, ಸನಾತನ ಧರ್ಮನ ಅನುಸರಿಸ್ಕೊಂಡು ಬರ್ತಾಯಿದ್ದೀವಿ. ಮೊದಲನೇದಾಗಿ ನಾವು ಭಾರತೀಯರು, ಅದಕ್ಕಿಂತ ಮುಖ್ಯವಾಗಿ ನಾವೆಲ್ಲರೂ ಹಿಂದೂ ಧರ್ಮನ ಪಾಲನೆ ಮಾಡ್ತಿರೋವಂಥವ್ರು. ಹಿಂದೂ ಧರ್ಮ ಅಂದರೆ ಬರೀ ನಾನು ಹಿಂದೂ ಅಂತ ಪೋಸ್ಟ್ ಹಾಕಿ ಕಮೆಂಟ್ಸ್ಗಳು ಹಾಕೋದಲ್ಲ. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ನಮ್ಮ ಹಿಂದೂ ಧರ್ಮಕ್ಕೆ ಧಕ್ಕೆ ತರುವಂಥ ಯಾವುದೇ ವಿಷಯ, ಯಾವುದೇ ಘಟನೆಗಳು ನಡೆದರೂ ಅಲ್ಲಿ ಧ್ವನಿ ಎತ್ತಬೇಕು ನಾವೆಲ್ಲರೂ, ಪ್ರತಿಯೊಬ್ಬರೂ. ಯಾಕಂದರೆ ಪ್ರಸ್ತುತದಲ್ಲಿ ನಮ್ಮ ರಾಜ್ಯ ಸರ್ಕಾರದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಭಾರತ ದೇಶದಲ್ಲಿ ಏನೆಲ್ಲ ನಡೀತಿದೆ ಪ್ರತಿಯೊಬ್ಬರು ನೋಡ್ತಾ ಇದ್ದೀರಿ ಮಾಧ್ಯಮದ ಮುಖಾಂತರ. ಹಾಗಾಗಿ ಪ್ರತಿಯೊಬ್ಬ ಹಿಂದೂ ಸನಾತನ ಧರ್ಮನ ಪಾಲನೆ ಮಾಡ್ತಾ ಇರೋ ಪ್ರತಿಯೊಬ್ಬ ಹಿಂದೂಗಳಿಗೂ ನಾನು ಮನವಿ ಮಾಡ್ತಾಯಿದ್ದೀನಿ. ನಮ್ಮ ಹಿಂದೂ ಧರ್ಮ ಉಳಿಬೇಕು ಅಂದರೆ ಪ್ರತಿಯೊಬ್ಬರು ಎಚ್ಚೆತ್ಕೊಳ್ಬೇಕು. ಯಾಕೆಂದರೆ ನಮ್ಮ ಹಿಂದೂ ಧರ್ಮಕ್ಕೆ ಪ್ರತಿಯೊಬ್ಬರಿಗೂ ಇರೋದು ಒಂದೇ ದೇಶ, ಅದು ಹಿಂದೂಸ್ತಾನ್ ಅಂದರೆ ನಮ್ಮ ಭಾರತ ದೇಶ. ಅರ್ಥ ಮಾಡ್ಕೊಳ್ಳಿ. ಬೇರೆ ಬೇರೆ ಧರ್ಮದವ್ರಿಗೆ ಬಹಳಷ್ಟು ದೇಶಗಳಿದ್ದಾವೆ. ಹಿಂದೂ ಧರ್ಮ ಅಂದರೆ ನಮ್ಮ ಭಾರತ ದೇಶ. ಇವಾಗ ನಮ್ಮ ಭಾರತ ದೇಶನ ಇಡೀ ವಿಶ್ವ ನೋಡ್ತಾ ಇದೆ, ಕೊಂಡಾಡ್ತಾ ಇದೆ ನಮ್ಮ ಭಾರತ ದೇಶನ. ಅದಕ್ಕೆಲ್ಲ ಮೂಲ ಕಾರಣ ನಮ್ಮ ಹಿಂದೂ ಧರ್ಮ ಹಾಗೂ ನಮ್ಮ ಹಿಂದೂ ಸಂಸ್ಕೃತಿ ಹಾಗೂ ನಮ್ಮ ನರೇಂದ್ರ ಮೋದಿಜಿಯವರು ಮಾಡ್ತಾ ಇರೋ ಕೆಲಸನ ನೋಡಿ. ಬಂಧುಗಳೇ, ನಾನು ಒಬ್ಬ ಹಿಂದೂ ಧರ್ಮನ ಪಾಲನೆ ಮಾಡ್ತಾ ಇರೋಂಥವನು. ಮುಖ್ಯವಾಗಿ 3 ವಿಷಯ ಹೇಳ್ತೀನಿ ಬಂಧುಗಳೇ. ನಾನು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗ್ಗಡೆ ಅವ್ರನ್ನ ಫಾಲೋ ಮಾಡ್ತಾಯಿದ್ದೀನಿ. ಅವ್ರು ನಮಗೆ ಇನ್ಸ್ಪಿರೇಷನ್. ಧರ್ಮದಲ್ಲಿ ಮತ್ತು ರಾಜಕೀಯದಲ್ಲಿ ಏನೆಲ್ಲ ಒಳ್ಳೊಳ್ಳೆ ಕೆಲಸಗಳಾಗಬೇಕು, ಯಾವ ರೀತಿ ದೇಶನ ಮುನ್ನಡೆಸಬೇಕು ಅನ್ನೋದು ಶ್ರೀ ನರೇಂದ್ರ ಮೋದಿಜಿಯವರಿದ್ದಾರೆ. ಅವರು ಕೂಡ ನಾನು ಫಾಲೋ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಾನು ತುಂಬ ಇನ್ಸ್ಪೈರ್ ಆಗಿ ನಾನು ಮಾಡ್ತಾ ಇರೋ ಕೆಲಸಗಳಿಗೆ ನನಗೆ ಇನ್ಸ್ಪಿರೇಷನು ಒಂದು, ರಾಜಕೀಯವಾಗಿ ದೇಶನ ಒಳ್ಳೆ ರೀತಿ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಮೋದಿಜಿಯವರು. ಮತ್ತು ಇನ್ನೊಂದು, ಧರ್ಮ ಅಂದರೆ ಏನು, ದಾನ ಧರ್ಮ ಅಂದರೆ ಏನು ಅಂತ ನಾನು ನೋಡ್ತಾ ಇರೋದು ಧರ್ಮದರ್ಶಿಗಳಾದಂಥ ಶ್ರೀ ವೀರೇಂದ್ರ ಹೆಗ್ಗಡೆ ಅವ್ರನ್ನ. ಹಾಗಾಗಿ ನಾವು ಇರೋಷ್ಟು ದಿವಸ ಒಳ್ಳೆ ಕೆಲಸಗಳು ಮಾಡಬೇಕು, ನಮ್ಮ ಹಿಂದೂ ಸಂಸ್ಕೃತಿನ ಉಳಿಸ್ಬೇಕು ಬಂಧುಗಳೇ. ಮತ್ತು ಮುಖ್ಯವಾಗಿ ನಾನು ಇಷ್ಟೆಲ್ಲ ಪರಿಸರ ಪ್ರಾಣಿ ಪಕ್ಷಿಗಳನ್ನ ರಕ್ಷಣೆ ಮಾಡ್ತಾ ಇರೋದಕ್ಕೆ ಮೂಲ ಕಾರಣ ನನ್ನ ಹೆಂಡತಿ ಶ್ರೀಮತಿ ಹಂಸಾ ರವಿಕುಮಾರ್ ಅವರು. ನೋಡಿ ಬಂಧುಗಳೇ, ಅವರು ತಿಂದಿರೋ ನೋವು ಒಂದಲ್ಲ ಎರಡಲ್ಲ. ನೋಡಿ, ನಾನು ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ದೀನಿ, ಪಕ್ಷದ ಪರವಾಗಿ ಸಂಘಟನೆಗಳಲ್ಲಿ ಭಾಗಿಯಾಗ್ತಾಯಿದ್ದೀನಿ, ಲೈಫ್ ಆ್ಯಂಡ್ ಡೆತ್ ಕೆಲಸ ಮಾಡ್ತಾಯಿದ್ದೀನಿ, ಸಾವಿರಾರು ಪ್ರಾಣಿ ಪಕ್ಷಿನ ರಕ್ಷಣೆ ಮಾಡ್ತಿದ್ದೀನಿ, ನಮ್ಮ ಸಂಸ್ಕೃತಿನ ಹೋಲುವಂಥ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾಯಿದ್ದೀನಿ, ಸಮಾಜಮುಖಿ ಕೆಲಸಗಳು ಮಾಡ್ತಾಯಿದ್ದೀನಿ. ಸುಮಾರು 15,000ಕ್ಕಿಂತ ಹೆಚ್ಚು ಎಲ್ಲ ಬಗೆಯ ಹಾವುಗಳನ್ನ ಉಚಿತವಾಗಿ ರಕ್ಷಣೆ ಮಾಡ್ತಾಯಿದ್ದೀನಿ. ಇದಕ್ಕೆಲ್ಲ ಮೂಲ ಕಾರಣ ಅವ್ರಿಗೆ ನೋವಾಗೋದು ಒಂದೇ, ನನಗೆ ನೋವಾಗೋದು ಒಂದೇ. ನೋಡಿ ಬಂಧುಗಳೇ, ಅವರು ಎಷ್ಟೋ ನೋವನ್ನ ಎದೆಯಲ್ಲಿ ಬಚ್ಚಿಟ್ಕೊಂಡು ಬರ್ತಾಯಿದ್ದಾರೆ, ಹೊರಗಡೆ ಹೇಳ್ತಾ ಇಲ್ಲ. ಆದರೆ ಈಗ ಹೇಳುವಂಥ ಪರಿಸ್ಥಿತಿ ಬಂದಿದೆ, ಹೇಳ್ತಾ ಇದ್ದೀನಿ. ಯಾಕಂದರೆ ಕೆಲವು ಲುಚ್ಚ, ಲಫಂಗ, ಬೇವರ್ಸಿ ನಾಯಿಗಳು ಅವ್ರಿಗೆ ತುಂಬ ನೋವು ಕೊಟ್ಟಿದ್ದಾರೆ. ಕಳೆದ 20 ವರ್ಷದ ಹಿಂದೆ ಒಂದಲ್ಲ ಎರಡಲ್ಲ ನೋವು ಕೊಟ್ಟಿರೋದವರು, ಅವರು ಅವ್ರ ಫ್ಯಾಮಿಲಿಗೆ.
ನೋಡಿ ಬಂಧುಗಳೇ, ನಾನು ಇಷ್ಟೆಲ್ಲ ಒಳ್ಳೊಳ್ಳೆ ಕೆಲಸ ಮಾಡ್ತಾಯಿದ್ದೀನಿ, ನಾನು ಹಿಂದೂ ಧರ್ಮನ ಕಾಪಾಡ್ಕೊಂಡು ಬರ್ತಾಯಿದ್ದೀನಿ, ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ. ಅದಕ್ಕೆಲ್ಲ ಮೂಲ ಕಾರಣ ಶ್ರೀಮತಿ ಹಂಸಾ ರವಿಕುಮಾರ್ ಅವರು. ಅಂಥವ್ರಿಗೆ ನೋವು ಕೊಟ್ಟವ್ರಿಗೆ ಏನು ಹೇಳ್ಬೇಕು ಹೇಳಿ ನೋಡೋಣ. ಕಮೆಂಟ್ ಮುಖಾಂತರ ನೀವೇ ತಿಳಿಸಿ ಬಂಧುಗಳೇ. ಹೇಳ್ದಲ್ಲ, ಕೆಲವು ಲುಚ್ಚ ಲಫಂಗ ಬೇವರ್ಸಿ ನಾಯಿಗಳು ತುಂಬ ತೊಂದರೆ ಕೊಟ್ಟಿದ್ದಾರೆ ಅವ್ರಿಗೆ. ಅವ್ರಿಗೆ ಯಾವತ್ತೂ ಒಳ್ಳೆಯದಾಗಲ್ಲ, ಇಂದಲ್ಲ ನಾಳೆ ಅದಕ್ಕೆಲ್ಲ ಅವರು ಕಟ್ಟಲೇಬೇಕು, ಬಡ್ಡಿ ಸಮೇತ. ಭಗವಂತ ಯಾವತ್ತೂ ಬಿಡೋದಿಲ್ಲ ಅವ್ರನ್ನ. ಜೈ ಶ್ರೀರಾಮ್, ಎಲ್ರಿಗೂ ಒಳ್ಳೆಯದಾಗಲಿ.